ಇನ್ನು ಸದನದಲ್ಲಿ ಕೆಜೆ ಜಾರ್ಜ್ ಅವರು ಪ್ರಸ್ತಾಪ ಮಾಡಿದಂಥ ವಿಚಾರ ಏನಿತ್ತು ಅಂದರೆ ನನ್ನ ರಾಜೀನಾಮೆ ವಿಷಯ ಎಲ್ಲ ಕೂಡ ಊಹಾಪೋಹ. ಯಾಕಾಗಿ ಇದು ಯತೀಂದ್ರ ಸಿದ್ದರಾಮಯ್ಯನವರು ಅವರ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಹಸ್ತಕ್ಷೇಪ ಮಾಡ್ತಿದ್ದಾರೆ ಅನ್ನುವಂಥ ಆರೋಪ ಆಯಿತು. ಆದರೆ ಈ ಒಂದು ಆರೋಪವನ್ನು ಸಾರಾಸಟ್ಟಾಗಿ ಯತೀಂದ್ರ ಸಿದ್ದರಾಮಯ್ಯ ತಳ್ಳಹಾಕಿದ್ದಾರೆ. ಸುಖ ಸುಮ್ಮನೆ ನನ್ನ ಹೆಸರನ್ನ ಬಿಜೆಪಿ ಎಳೆದು ತರ್ತಾ ಇದೆ, ಈ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಅಂತ ಯತೀಂದ್ರ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಸದನದಲ್ಲೂ ಬಿಜೆಪಿಯವರು ನನ್ನ ಹೆಸರನ್ನ ಹೇಳಿದ್ದಾರೆ, ಈ ಹಿಂದಿನಿಂದಲೂ ನನ್ನ ಟಾರ್ಗೆಟ್ ಮಾಡ್ತಾ ಬಂದಿದ್ದಾರೆ. ಈ ರೀತಿಯಾಗಿ ಮೈಸೂರಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಇದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ಈಗಾಗಲೇ ಜಾರ್ಜ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದ್ರೊಳಗಿಂದ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ. ಆ್ಯಕ್ಚುಲಿ ಜಾರ್ಜ್ ಅವರು ಏನೋ ಬೇಸರ ಮಾಡ್ಕೊಂಡಿದ್ದಾರೆ ಅಥವಾ ಏನೋ ರೆಸಿಗ್ನೇಷನ್ ಲೆಟರ್ ಕೊಡೋಕೆ ಹೋಗಿದ್ದಾರೆ, ಅದೆಲ್ಲ ನನಗೇನು ಗೊತ್ತೇ ಇಲ್ಲ. ಸೊ ಆದರೂ ಕೂಡ ಅನ್ನೆಸೆಸರಿಯಾಗಿ ನನ್ನ ಹೆಸರನ್ನ ಇದ್ರೊಳಗೆ ಟ್ರ್ಯಾಕ್ ಮಾಡಿದ್ದಾರೆ. ಸೊ ಅದು ಯಾರು ಆ ರೀತಿ ದುರ್ದೇಶಪೂರಿತವಾಗಿ ನನ್ನ ಹೆಸರು ತಂದರೆ ಗೊತ್ತಿಲ್ಲ. ಸೊ ಬಟ್ ಅದರೊಳಗಂತೂ ಯಾವುದೇ ಒಂದು ಸತ್ಯ ಇಲ್ಲ. ಅಲ್ಲ, ಯಾಕೆಂದ್ರೆ ಪ್ರತಿ ಸತಿ ಯತೀಂದ್ರ ಅವರನ್ನ ಟಾರ್ಗೆಟ್ ಆಗ್ತಾ ಅವ್ರು ಮಾಡ್ತಾನೆ ಇರ್ತಾರೆ. ಅದೇ ಕೆಲಸ ಬಿಜೆಪಿ ಅವರಿಗೆ. ಅಸೆಂಬ್ಲಿಲೂ ಕೂಡ ನನ್ನ ಹೆಸರು ಮೆನ್ಷನ್ ಮಾಡಿದ್ದಾರೆ. ಯಾಕೆ ಅಂತಂತಂದರೆ ಸಿದ್ದರಾಮಯ್ಯರ ಮೇಲಾಗಲಿ ಸರ್ಕಾರದ ಮೇಲಾಗಲಿ ಅವ್ರಿಗೆ ಯಾವುದೇ ಗುರುತರ ಆರೋಪ ಮಾಡೋಕ್ಕೆ ಯಾವುದೂ ಇಶ್ಯೂ ಇಲ್ಲ. ಸೊ ಹಾಗೆ ಅನ್ನೆಸೆಸರಿಯಾಗಿ ನನ್ನ ಹೆಸರು ಹೇಳಿದರು. ಕಳೆದ ವಾರ ಸದನದಲ್ಲಿ ಭಾರೀ ಚರ್ಚೆ ಆಗಿತ್ತು. ಬಿಜೆಪಿಯ ಶಾಸಕ ಸುನಿಲ್ ಕುಮಾರ್ ಈ ರೀತಿಯಾಗಿ ರಾಜೀನಾಮೆ ಕೊಟ್ಟಿದ್ದರಂತೆ, ಹೌದಾ ಅನ್ನುವಂಥ ಒಂದು ವಿಷಯವನ್ನು ಸದನದಲ್ಲಿ ಪ್ರಸ್ತಾಪ ಮಾಡ್ತಾ ಸಚಿವ ಕೆಜೆ ಜಾರ್ಜ್ ಅವರನ್ನ ಪ್ರಶ್ನೆ ಮಾಡಿದರು. ಆಗ ಸದನದಲ್ಲಿ ಉತ್ತರ ಕೊಟ್ಟಂತಹ ಸಚಿವ ಕೆಜೆ ಜಾರ್ಜ್ ಇದೆಲ್ಲವೂ ಕೂಡ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು, ಯತೀಂದ್ರ ಅವರು ನನ್ನ ಡಿಪಾರ್ಟ್ಮೆಂಟ್ನಲ್ಲಿ ಹಸ್ತಕ್ಷೇಪ ಮಾಡಿಲ್ಲ, ನನಗೆ ಸಿಎಂ ಮೇಲೆ ಸಂಪೂರ್ಣ ಭರವಸೆ ಇದೆ ಅನ್ನುವಂಥ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದರು. ಸೊ ಇವತ್ತು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಆಡಳಿತದಲ್ಲಿ ನನ್ನ ಹೆಸರನ್ನು ಸುಮ್ಮನೆ ಬಿಜೆಪಿ ಎಳೆದು ತರ್ತಾ ಇದೆ, ಈ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ. ಸದನದಲ್ಲೂ ಬಿಜೆಪಿಯವರು ನನ್ನ ಹೆಸರನ್ನು ಹೇಳಿದ್ದಾರೆ, ನನ್ನ ಹಿಂದಿನಿಂದಲೂ ಕೂಡ ಟಾರ್ಗೆಟ್ ಮಾಡಿಕೊಳ್ತಾ ಬರ್ತಿದ್ದಾರೆ ಅನ್ನುವಂಥ ಒಂದು ಮಾತನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅವರು ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.